ನಮ್ಮ ನಂಗ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಸಾರ್ವಜನಿಕ ಮಹಾ ಬಂಧುಗಳಿಗೆ ಒಂದು ಸಂತಸದ ವಿಚಾರವನ್ನು, ಒಂದು ನಿಜ ಸ್ವರೂಪವನ್ನು, ನಿಜಾಂಶವನ್ನು, ಸತ್ಯಾಂಶವನ್ನು, ನ್ಯಾಯದ ಪರವಾಗಿರುವುದನ್ನು ನಾವು ತಿಳಿಸಲು ಬಯಸ್ತೇನೆ. ಕಳೆದ ವಾರ ಶುಕ್ರವಾರದಂದು ನಾನು ಸಹ ಸುದ್ದಿಗೋಷ್ಠಿ ಮಾಡಿದ್ದೆ. ಶ್ರೀ ನಂಗ್ಲಿ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಅಂಗಳದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ಬಡ ಮಕ್ಕಳಿಗಾಗಿ ನಿರ್ಮಿಸಿಕೊಟ್ಟಿರುವಂತಹ ಒಂದು CSR ಅನುದಾನದಲ್ಲಿ ನಿರ್ಮಿಸಿಕೊಟ್ಟಿರುವಂಥ ಕಟ್ಟಡವನ್ನು ದುರುಪಯೋಗವಾಗ್ತಿದೆ ಅಂತ ಹೇಳಿ, ಅದೇ ಕಟ್ಟಡದಲ್ಲಿ ಖಾಸಗಿ ಶಾಲೆ ಪ್ರಾರಂಭಿಸಿದ್ದಾರೆ ಅಂತ ಹೇಳಿ ನಾನು ಕಳೆದ ವಾರ ಒಂದು ಸುದ್ದಿಗೋಷ್ಠಿ ಮಾಡಿದ್ದೆ. ಆದರೆ ಮಾರನೆಯ ದಿನ ಅದೇ ಆಡಳಿತ ಮಂಡಳಿ ತಮ್ಮ ಡೈರೆಕ್ಟರ್ಸ್ ಎಲ್ಲ ಕೂರಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಮಾಡೋರು ಆರೋಪ ಎಲ್ಲ ನಿರಾಧಾರ, ಯಾವುದೇ ದಾಖಲೆಗಳಿಲ್ಲದೆ ಅವ್ರು ಮಾತನಾಡ್ತಿದ್ದಾರೆ. ಯಾರೋ ಕುಮ್ಮಕ್ಕು ಕೊಟ್ಟಿದ್ದಾರೆ. ಅವ್ರದ್ದು ಸುಮ್ಮನೆ ಈ ವಿಚಾರವನ್ನ ಹೋರಾಟದ ರೂಪಕ್ಕೆ ತೆಗೆದುಕೊಂಡಿದ್ದಾರೆ ಅಷ್ಟೇ. ಯಾವುದು ಇದರ ಬಗ್ಗೆ ದಾಖಲೆಗಳೇ ಇಲ್ಲ. ಸುಮ್ಮನೆ ನಿರಾಧಾರವಾಗಿ ಅವರು ಏನು ಆರೋಪ ಮಾಡ್ತಿದ್ದಾರೆ, ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ವಿಚಾರಗಳನ್ನ ನಾನು ಸತ್ಯಾಂಶವನ್ನ ನ್ಯಾಯವಾಗಿ ಈಗ ಬಡ ಮಕ್ಕಳಿಗೆ ದೊರೆತಿರುವಂತಹ ಒಂದು ವಿಚಾರವನ್ನ ನಮ್ಮ ಮುಳಬಾಗಿಲು ತಾಲೂಕಿನ ಹಾಗೂ ನಮ್ಮ ನಂಗ್ಲಿ ಸುತ್ತಮುತ್ತಲಿನ ಪ್ರಜೆಗಳಿಗೆ ತಿಳಿಸಲು ನಾನು ಬಯಸ್ತೇನೆ. ಅವರೇನು ಕಳೆದ ಬಾರಿ ಕಳೆದ ವಾರ ಸುದ್ದಿಗೋಷ್ಠಿಯಲ್ಲಿ ಅವ್ರು ತಿಳಿಸಿರುತ್ತಾರೆ, ಇದು CSR ಅನುದಾನವೇ ಅಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುತ್ತಾರೆ. ಅದಕ್ಕೆ ನಿನ್ನೆಯ ದಿನ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಶಾಲೆಗೆ ಆಗಮಿಸಿ ಇದೇ ಆಡಳಿತ ಮಂಡಳಿಗೆ ಇದು ಕಡಾಖಂಡಿತವಾಗಿ ಇದು CSR ಅನುದಾನದಲ್ಲೇ ಕಟ್ಟಡ ನಿರ್ಮಾಣವಾಗಿರುವುದು, ಇದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೌಢಶಾಲೆಗೆ ನೀಡಿರುವುದು ಅಂತ ಹೇಳ್ಬಿಟ್ಟು ಅವರು ಸಹ ಮಗದೊಮ್ಮೆ ದಾಖಲೆಗಳನ್ನು ನೀಡಿರುತ್ತಾರೆ. ಕಳೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿರ್ತಾರೆ ಆಡಳಿತ ಮಂಡಳಿಯವರು, ನಮ್ಗೆ ಯಾವುದೇ ರೀತಿಯಂತ ಹ್ಯಾಂಡ್ ಓವರ್ ಕಾಪೀಸ್ ಕೊಟ್ಟಿಲ್ಲ, MOUs ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನಿನ್ನೆಯ ದಿನ ಎಲ್ಲಾನು ಸಹ ಒಂದು ಶ್ರೀಮತಿ ಸುಧಾಮೂರ್ತಿ ಮೇಡಮ್ ರವರ ಗಮನವರೆಗೂ ಹೋಗಿ ಇದೆಲ್ಲಾನು ಸಹ ಅವರೆಲ್ಲ ಅಬ್ಸರ್ವ್ ಮಾಡಿ ಮತ್ತೆ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದ ನಿನ್ನೆಯ ದಿನ ಬಂದು ದಾಖಲೆಗಳ ಮತ್ತೊಮ್ಮೆ ನೀಡಿರುತ್ತಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳು ಇದೇ ಇರುತ್ತೆ. ಇದರಲ್ಲಿ ನೀವು ನೋಡಬಹುದು, ಇಲ್ಲಿನ ಆಡಳಿತ ಮಂಡಳಿಯವರು ಇಲ್ಲೇ ಇದ್ದಾರೆ. ಇವರಿಗೆ ಪೂರಕವಾಗಿ ಇವರಿಗೆ ಸಾಕ್ಷಿಗಳನ್ನ ಮತ್ತೊಮ್ಮೆ ದಾಖಲೆಗಳನ್ನ ನೀಡಿರುತ್ತಾರೆ. ದಾಖಲೆಗಳು ನೀಡುವುದರ ಜೊತೆಗೆ ಅವ್ರಿಗೂ ಸಹ ಸೂಚನೆ ನೀಡ್ತಾರೆ, ಇದು CSR ಅನುದಾನ, ನೀವೇನಾದ್ರೂ ಖಾಸಗಿಯಾಗಿ ನೀವು ಪ್ರೈವೇಟ್ ಆಗಿ ಮಾಡ್ಕೊಬೇಕಂದ್ರೆ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಇದು CSR ಅನುದಾನದಲ್ಲೇ ನಾವು ಕಟ್ಸ್ಕೊಟ್ಟಿರೋದು, ಇದು ಬಡ ಮಕ್ಕಳಿಗೆ ಪ್ರೌಢಶಾಲೆಗೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ನಿನ್ನೆಯ ದಿನ ಮತ್ತೊಮ್ಮೆ ಅವರಿಗೆ ಸೂಚಿಸಿರುತ್ತಾರೆ. ನಾನು ಕೆಲವೊಂದು ವಿಚಾರಗಳ ಹೇಳಬೇಕೆ ಬಯಸ್ತೇನೆ. ಕಳೆದ ಅವರ ಆಡಳಿತ ಮಂಡಳಿಯವರು ಸುದ್ದಿಗೋಷ್ಠಿಯಲ್ಲಿ ಅವ್ರು ಯಾರೋ ರಾಮಕಿಶೋರ್ ಅವನು ಯಾರೋ ಇದು ಮಾಡ್ತಿದ್ದಾರೆ, ಅವನ ಹತ್ರ ದಾಖಲೆಗಳಿಲ್ಲ, ಸುಮ್ಮನೆ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ನಾನು ಯಾವುದೇ ದಾಖಲೆಗಳಿಲ್ಲದೆ, ಯಾವುದೇ ಆಧಾರರಹಿತವಾಗಿ ಯಾವುದೇ ವಿಚಾರವನ್ನ ಆರೋಪ ಮಾಡುವುದಿಲ್ಲ. ಅಂತ ವಿಚಾರಕ್ಕೆ ನಾವು ಕೈ ಹಾಕುವುದೂ ಇಲ್ಲ. ಅಂತ ಜಾಯಮಾನ ನಮ್ಮದಲ್ಲ. ಸುಮ್ಮನೆ ಈ ಒಂದು ಟಾಪಿಕ್ ನ ಡೈವರ್ಟ್ ಮಾಡಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ, ಅವ್ರ ಹತ್ರ ತಗೊಂಡಿದ್ದಾರೆ, ಇದೆಲ್ಲ ಸುಳ್ಳು ಆರೋಪಗಳು ಮಾಡಿಕೊಂಡು ನೀವು ಮಾಡಿರೋ ತಪ್ಪನ್ನು ಮುಚ್ಕೋಬೇಕಂತ ಹೇಳ್ಬಿಟ್ಟು ನೋಡಿದ್ರಿ. ಆದ್ರೆ ಸಹ ನ್ಯಾಯಕ್ಕೆ ಯಾವತ್ತೂ ಜಯ ಸಿಗತ್ತೆ ಅನ್ನೋದು ಇವಾಗ ಮತ್ತೊಮ್ಮೆ ಸಾಬೀತಾಗಿದೆ. ನಾವು ದಾಖಲೆ ರಹಿತ ಏನು ಮಾತನಾಡುವುದಿಲ್ಲ. ಈಗ ಇನ್ನೊಂದು ವಿಚಾರ, ಮಾಹಿತಿ ಹಕ್ಕು ನಮ್ದು ಸೊಸೈಟಿ ಆಗಿದೆ, ಮಾಹಿತಿ ಹಕ್ಕಿಗೆ ಸೇರ್ಪಡೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ರು. ಇದೇ ಶಾಲೆಯಲ್ಲಿ ಶಿಕ್ಷಕರಿಗೆ ಸರ್ಕಾರದಿಂದ ಅನುದಾನ ಬರ್ತಿದೆ. ಅವ್ರಿಗೆ ಶಿಕ್ಷಕರಿಗೆ ಅನುದಾನಿತ ಶಾಲೆಯ ಶಿಕ್ಷಕರಿಗೆ ಸರ್ಕಾರದಿಂದ ಅವ್ರಿಗೇನು ಪೇಮೆಂಟ್ಸ್ ಬರ್ತಿದೆ, ಸ್ಯಾಲರಿ ಬರ್ತಿದೆ. ಆದ್ದರಿಂದ ಏನು ಸರ್ಕಾರದ ಅನುದಾನ ಯಾವ ಸಮಸ್ಯೆಗೆ ಬರುತ್ತೋ ಅದೆಲ್ಲವೂ ಸಹ ಮಾಹಿತಿ ಹಕ್ಕಿಗೆ ಹೊಲಪಡಿಟ್ಟಿರುತ್ತೆ ಅನ್ನೋದು ಮತ್ತೊಮ್ಮೆ ನಾನು ತಿಳಿಸಲು ಬಯಸ್ತೇನೆ. ಈ ಒಂದು ಪಾಯಿಂಟ್ ಅನ್ನು ಮಿಸ್ ಆಗಿರ್ತಾರೆ ಅನ್ಸುತ್ತೆ. ಮತ್ತೆ ಯಾರೋ ಎಲ್ಲಿಂದ ಮಾಡಿದ್ದಾರೆ, ಯಾರೋ ಬಂದು ಆರೋಪ ಮಾಡ್ತಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಇನ್ನಾದ್ರೂ ಏನು ವಾಸ್ತವಾಂಶ ಇದೆಯೋ ಅದನ್ನ ಜನರಿಗೆ ತಿಳಿಸಲು ಬಯಸಿ, ಹಾಗೆ ನ್ಯಾಯಯುತವಾಗಿ ಏನಿದೆಯೋ ಅದ್ರ ಬಗ್ಗೆ ಬಡ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನ ಈಗಲಾದ್ರೂ ಸಹ ಅವರಿಗೆ ತಲುಪಿಸಲು ಅಂತ ಹೇಳ್ಬಿಟ್ಟು ನಾನು ಬೇಡಿಕೆ ಇಡ್ತೀನಿ, ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಪಾಪ ಶಾಲೆ ಮಕ್ಕಳ ಕೈಲೆಲ್ಲ ವಿಡಿಯೋಗಳು ಮಾಡಿಸಿದ್ರು, ಇಲ್ಲಿ ಪಾಪ ಅವರು ಮಾಡಿಸಿದ್ರೆ ಅದೇನು ತೊಂದರೆ ಏನಿಲ್ಲ. ಯಾವತ್ತಾದ್ರೂ ಆಗ್ಲಿ ನ್ಯಾಯ ಗೆಲ್ಲುವುದು ಸ್ವಲ್ಪ ನಿಧಾನವಾಗಬಹುದು, ಆದರೆ ಅದು ಗೆದ್ದೇ ಗೆಲ್ಲತ್ತೆ ನ್ಯಾಯ. ಮತ್ತೆ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅದೇ ಶಾಲೆಯ ಆವರಣದಲ್ಲಿ 2005ರಲ್ಲಿ ದಿವಂಗತ ಶ್ರೀ ಆಲಂಗು ಶ್ರೀನಿವಾಸರವರು ತೋಟಗಾರಿಕೆ ಸಚಿವರಿದ್ದಾಗ ಅಂದಿನ ಕಾಲದಲ್ಲಿ ಅವರು ಸರ್ಕಾರಿ ಅನುದಾನದಲ್ಲಿ ಒಂದು ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ. ಆ ಕೊಠಡಿಗಳಲ್ಲೂ ಸಹ ಮತ್ತೆ ತಪ್ಪು ಮಾಡಿ ಸುಮ್ಮನೆ
ಜನರ ಮುಂದೆ ನೀವು ಪೇಚಿಗೆ ಸಿಲುಕಬೇಡಿ. ಆ ಕಟ್ಟಡವೂ ಸಹ ಅದು ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾಗಿರೋದ್ರಿಂದ ಅಲ್ಲೂ ಸಹ ನೀವು ದುಡ್ಡು ತಗೊಂಡು ಹಣ ತಗೊಂಡು ನೀವು ಅಲ್ಲಿ ಖಾಸಗಿ ಶಾಲೆ ನಡೆಸುವಂತಿಲ್ಲ. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ದಯವಿಟ್ಟು. ಅದು ಸಹ ಬಡ ಮಕ್ಕಳಿಗಾಗಿ ಕಟ್ಸಿಕೊಟ್ಟಿರುವಂತಹ ಕಟ್ಟಡ, ಅದು ಬಡ ಮಕ್ಕಳಿಗೆ ಸೇರ್ಬೇಕಾಗಿದೆ, ಅವರಿಗೆ ಉಪಯೋಗಿಸಿಕೊಳ್ಳಬೇಕಾಗಿದೆ. ಆಡಳಿತ ಮಂಡಳಿಗೆ ಅಲ್ಲಿರುವಂತಹ ಕೆಲವ್ರ ಬಗ್ಗೆ ನಾನು ಬೇಕಾಗಿಲ್ಲ, ಆದ್ರೆ ಅಲ್ಲಿನ ಅಧ್ಯಕ್ಷರಿಗೆ ಅವರಿಗೆ ವಿಶೇಷವಾದ ಗೌರವ ಮತ್ತೆ ನಂಗ್ಲಿ ಸುತ್ತಮುತ್ತಲ ಎಲ್ಲಾದ್ರೂ ಸಹ ಒಂದು ಘನತೆ ಇದೆ. ಯಾರೋ ಮಾಡೋದ್ರಿಂದ ಪಾಪ ನಮ್ಮ ಅಧ್ಯಕ್ಷರಿಗೆ ಒಂದು ಕೆಟ್ಟ ಹೆಸರು ಬರುವಂತದ್ದು ಆಗ್ತಿದೆ. ದಯವಿಟ್ಟು ಇನ್ನಾದ್ರೂ ಸಹ ಈ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡು ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನು ಮಾತ್ರ ಮಾಡಿ. ಮತ್ತೆ ಸುಮ್ಮನೆ ಆರೋಪಗಳು ಮಾಡೋದು, ಮತ್ತೆ ಅವ್ರು ಮಾಡೋದು, ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಸಹ ನೀವು ಸಾಬೀತು ಮಾಡಬೇಕಾಗಿದೆ. ನಾನು ಕೊನೆಯದಾಗಿ ಈ ಒಂದು ಹೋರಾಟಕ್ಕೆ ಏನು CSR ಅನುದಾನವೇ ಅಲ್ಲ ಅಂತ ಹೇಳಿದವರು ಈಗ ಆ ಒಂದು ಕಟ್ಟಡದಿಂದ ಖಾಸಗಿ ಶಾಲೆಯನ್ನು ತೆರವುಗೊಳಿಸಿ ತಮ್ಮ ಮತ್ತೊಂದು ಕಟ್ಟಡಕ್ಕೆ ಅವರು ವರ್ಗಾಯಿಸಿಕೊಂಡಿರುತ್ತಾರೆ. ನಾನು ಅವರಿಗೆ ಆಡಳಿತ ಮಂಡಳಿಗೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಕನಿಷ್ಠ ಈಗಲಾದ್ರೂ ಸಹ ನಿದ್ದೆಯಿಂದ ಹೊರ ಬಂದ್ರಿ, ಯಾವುದು ನ್ಯಾಯ ಯಾವುದು ಅನ್ಯಾಯ ಅನ್ನೋದು ನಿಮ್ಗೆ ಈಗಲಾದ್ರೂ ಸ್ವಲ್ಪ ಮನವರಿಕೆ ಆಗಿದೆ ಅನಿಸುತ್ತೆ. ಮತ್ತೆ ಈ ಒಂದು ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲ ಗಣ್ಯರಿಗೂ ಎಲ್ಲ ಆತ್ಮೀಯರಿಗೂ ಹಾಗೂ ವಿಶೇಷವಾಗಿ ಅದೇ ಆಡಳಿತ ಮಂಡಳಿಯಲ್ಲಿರುವಂತಹ ಕೆಲವೊಂದು ಗಣ್ಯರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ MR ಕನ್ಸ್ಟ್ರಕ್ಷನ್ಸ್ ಈ ಒಂದು ಅವರಿಗೆ ಒಂದು ಕೆಟ್ಟ ಹೆಸರು ತರಲು ಎಲ್ಲರೂ ಸಹ ಪ್ರಯತ್ನ ಪಟ್ಟರು. ಆದ್ರೆ ಸಹ ಯಾವುದು ನ್ಯಾಯ ಯಾವುದು ಅನ್ಯಾಯ ಅನ್ನೋದು ಅವರು ತಿಳಿದುಕೊಂಡು ರಮೇಶ್ ರೆಡ್ಡಿ ಅನ್ನೋರು ಅವ್ರಿಗೂ ಸಹ ನಾನು ಈ ಒಂದು ವಿಚಾರವಾಗಿ ಅವರು ಸಹ ಗಂಭೀರವಾಗಿ ತೆಗೆದುಕೊಂಡಿದ್ರು. ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತೇನೆ. ಕೊನೆಯದಾಗಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಶ್ರೀಮತಿ ಸುಧಾಮೂರ್ತಿ ಅಮ್ಮನವರಿಗೆ ನಮ್ಮ ಭಾಗದ ಬಡ ಮಕ್ಕಳಿಗೆ ಒಂದು ನೀವು ಕಟ್ಟಿರುವಂತಹ ಕಟ್ಟಡ ಬಡ ಮಕ್ಕಳಿಗೆ ಸಿಗಲಿದೆ ಅನ್ನೋದು ನಾವು ಮತ್ತೊಮ್ಮೆ ನಿಮಗೆ ಹೇಳಲು ಬಯಸುತ್ತಾ ನಿಮಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತೇನೆ. ಈ ಒಂದು ಹೋರಾಟಕ್ಕೆ ಸಹಕರಿಸಿದ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಮೃದ್ಧಿ ಮಂಜುನಾಥ್ ರವರು ಸಹ KDP ಸಭೆಯಲ್ಲಿ BO ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಏನು ನ್ಯಾಯ ಇದೆಯೋ ಅದರ ಬಗ್ಗೆ ಮಾಡಿ ಅಂತ. ನಾವು ನ್ಯಾಯಯುತವಾಗೇ ಹೋರಾಟ ಮಾಡಿರ್ತೇವೆ, ಆದ್ದರಿಂದನೇ ನಮಗೆ ಶಾಸಕರು ಸಹ ಸಾಥ್ ಕೊಟ್ಟಿರ್ತಾರೆ. ಏನು ನ್ಯಾಯ ಇದೆಯೋ ಅದರ ಬಗ್ಗೆನೆ ಎಲ್ಲರೂ ಸಹ ಇರ್ತಾರೆ. ನ್ಯಾಯ ಯಾವತ್ತೂ ಸೋಲುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆ. ಮತ್ತೆ ಈ ಒಂದು ಹೋರಾಟಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಆತ್ಮೀಯ ಹಳೆಯ ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲ ಆತ್ಮೀಯರಿಗೆ ಮತ್ತೆ ನನ್ನ ಜೊತೆ ನಿಂತಿರುವಂತಹ ಎಲ್ಲಾ ಯುವಕರಿಗೂ ಸಹ ನಾನು ಪಾದಾಭಿವಂದಿಸುತ್ತಾ, ವಿಶೇಷವಾಗಿ ಆಡಳಿತ ಮಂಡಳಿಯವರಿಗೆ ನಾನು ಪಾದಾಭಿವಂದಿಸುತ್ತಾ ಅನಂತ ಧನ್ಯವಾದಗಳನ್ನ ತಿಳಿಸಲು ಬಯಸುತ್ತೇನೆ. ಇನ್ನಾದ್ರೂ ಸಹ ಎಚ್ಚೆತ್ತುಕೊಂಡು ನ್ಯಾಯಯುತವಾಗಿ ಬಡ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನ ಅವ್ರಿಗೆ ನೀಡಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸುತ್ತಾ ನನ್ನ 2 ಮಾತುಗಳನ್ನ ಹೇಳಲು ಬಯಸ್ತೇನೆ. ಧನ್ಯವಾದಗಳು.